ನೀವು ಕೇಳಿದ ಗಾದೆ ಮಾತು ತೀಟೆಗೆ ಮೋಜಿಗೆ ಮಕ್ಕಳ ಹೆತ್ತು ತಿರುಮಲ ದೇವರ ಹೆಸರಿಟ್ಟ ಹಾಗೆ. ಈ ಗಾದೆ ಮಾತಿನ ಅರ್ಥ ಮತ್ತು ಅದರ ಹಿಂದಿರುವ ಜೀವನದ ಸತ್ಯವನ್ನು ಈ ಕೆಳಗಿನಂತೆ ವಿವರಿಸಬಹುದು. ಗಾದೆಯ ಭಾವಾರ್ಥ: ಮನುಷ್ಯನು ತನ್ನ ಆಸೆ, ಮೋಜು ಅಥವಾ ಲಹರಿಯಿಂದ ಕೆಲಸವೊಂದನ್ನು ಮಾಡಿಬಿಡುತ್ತಾನೆ. ಆದರೆ ಆ ಕೆಲಸದಿಂದ ಉಂಟಾಗುವ ಜವಾಬ್ದಾರಿ ಅಥವಾ ಕಷ್ಟಗಳನ್ನು ಹೊರಲು ಸಿದ್ಧನಿಲ್ಲದೆ ಅದನ್ನು ದೇವರ ಮೇಲೆ ಅಥವಾ ವಿಧಿಯ ಮೇಲೆ ಹೊರಿಸುತ್ತಾನೆ ಎನ್ನುವುದು ಇದರ ತಾತ್ಪರ್ಯ. ಪ್ರಮುಖ ಅಂಶಗಳು: ತಾತ್ಕಾಲಿಕ ಸುಖ. ಇಲ್ಲಿ ತೀಟೆ ಅಥವಾ ಮೋಜು ಎಂಬುದು ಮನುಷ್ಯನ ಕ್ಷಣಿಕ ಸುಖದ ಆಸೆಯನ್ನು ಸೂಚಿಸುತ್ತದೆ. ವಿವೇಚನೆ ಇಲ್ಲದೆ ಮಾಡುವ ಕೆಲಸಗಳಿಗೆ ಇದು ಸಂಕೇತ. ಜವಾಬ್ದಾರಿಯಿಂದ ನುಣುಚಿಕೊಳ್ಳುವುದು: ಮಕ್ಕಳು ಹುಟ್ಟಿದ ಮೇಲೆ ಅವರನ್ನು ಸಾಕಿ ಸಲಹಿ ಬೆಳೆಸುವ ದೊಡ್ಡ ಜವಾಬ್ದಾರಿ ಇರುತ್ತದೆ. ಆದರೆ ಆ ಜವಾಬ್ದಾರಿಯನ್ನು ಹೊರಲಾರದವರು ಇವನು ದೇವರ ಮಗು, ದೇವರೇ ಕೊಟ್ಟಿದ್ದು ಎಂದು ಹೇಳುತ್ತಾ ತಮ್ಮ ಕರ್ತವ್ಯದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ದೈವದ ಹೆಸರಿನ ದುರ್ಬಳಕೆ: ನಮ್ಮ ತಪ್ಪುಗಳನ್ನು ಅಥವಾ ಅತಿಯಾಸೆಯ ಫಲಗಳನ್ನು ಮುಚ್ಚಿಹಾಕಲು ದೇವರ ಹೆಸರನ್ನು ಬಳಸುವುದು ಸರಿಯಲ್ಲ ಎಂಬ ಎಚ್ಚರಿಕೆ ಇಲ್ಲಿದೆ. ಜೀವನಕ್ಕೆ ಅನ್ವಯ: ಈ ಗಾದೆ ಕೇವಲ ಮಕ್ಕಳ ವಿಷಯಕ್ಕೆ ಮಾತ್ರ ಸೀಮಿತವಲ್ಲ. ಜೀವನದ ಅನೇಕ ಸಂದರ್ಭಗಳಲ್ಲಿ ನಾವು ಹೀಗೆ ಮಾಡುತ್ತೇವೆ. 1. ಸಾಲ ಮಾಡುವುದು. ಅತಿಯಾದ ಆಸೆಗೆ ಬಿದ್ದು ಸಾಲ ಮಾಡಿ ತೀರಿಸಲಾಗದಿದ್ದಾಗ ಎಲ್ಲಾ ಹಣೆಬರಹ ಎನ್ನುವುದು. 2. ಯೋಜನೆ ಇಲ್ಲದ ಕೆಲಸ: ಯಾವುದೇ ಮುನ್ನೆಚ್ಚರಿಕೆ ಇಲ್ಲದೆ ಕೆಲಸ ಆರಂಭಿಸಿ ಅದು ವಿಫಲವಾದಾಗ ದೈವದ ಮೇಲೆ ಗೂಬೆ ಕೂರಿಸುವುದು. ಸಂಕ್ಷಿಪ್ತವಾಗಿ, ತನ್ನ ಸುಖಕ್ಕಾಗಿ ಮಾಡುವ ಕೆಲಸಗಳ ಪರಿಣಾಮಕ್ಕೆ ತಾನೇ ಹೊಣೆಯಾಗಬೇಕೇ ಹೊರತು ದೈವದ ಹೆಸರಿನಲ್ಲಿ ಜವಾಬ್ದಾರಿಯಿಂದ ನುಣುಚಿಕೊಳ್ಳಬಾರದು ಎಂಬುದು ಈ ಗಾದೆಯ ಸಾರ.